ಆತ್ಮೀಯ H16 ನ್ಯೂಸ್ ಅರ್ಥಾತ್ ಚಿತ್ರನಾಮಕ್ಕೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಜಾತಿ 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 ತಪ್ಪದು. ಈ ಸಮೀಕ್ಷೆ ಮುಂದೂಡುವುದು ಸೂಕ್ತ. ಸಮಾಜ ಹೊಡೆಯೋದು ಬೇಕಾಗಿಲ್ಲ, ಸಮಾಜ ಹೊಡಿಬಾರ್ದು ಜಾತಿ ನೆಲಗಟ್ಟಿನಲ್ಲೇ ಅಂಥೇಳಿ ಒಂದಿಷ್ಟು ದೊಡ್ಡ ವಾದಮಲ್ಲ ಇಲ್ಲಿವರೆಗೆ ಮಾಡ್ತಾನೆ ಬಂದಿದ್ದಾರೆ. ಯಾವಾಗ ಸಮೀಕ್ಷೆ ಮಾಡಬೇಕು ಅಂತಂದಾಗ ಇದನ್ನು ಸಮಸ್ಯೆನ ಮುಂದೆ ತಂದು ಇಡ್ತಾ ಇದ್ದಾರೆ. ಯಾಕಂದ್ರೆ ಅಂತಂದ್ರೆ ಈ ಒಂದು ಸಮೀಕ್ಷೆ ಮಾಡೋದ್ರಿಂದಾಗಿ ದೇಶ ಹೊಡಿತದ, ಜಾತಿಗಳಿಂದಾಗಿ ಮತ್ತು ಸಮಾಜ ಹೊಡಿತಾ ಹೋಗ್ತದ. ಇದು ತಪ್ಪು. ಇದು ಮೇಲೆ ನೋಡ್ಲಿಕ್ಕೆ ಹೌದಪ್ಪ, ಸರಿಯಾದ ಮಾತಲ್ಲ, ಇವರು ಸರಿಯಾಗಿ ಮಾತಾಡ್ತಾ ಇದ್ದಾರೆ. ಇವನ್ನ ಈ ಕೋರ್ಟ್ಗಳಲ್ಲೂ ಸಹಿತ ಈ ವಾದಗಳು ಬರ್ತಾ ಇದ್ದಾವೆ ನ್ಯಾಯಾಧೀಶರ ಮುಂದೆ. ಅವರು ಹೌದು ಜಾತಿ ಹೊಡಿಬಾರ್ದು ಅನ್ನೋಂಥ ಮಾತುಗಳನ್ನ ಮಾತಾಡ್ತಾ ಇರ್ತಾರೆ. ಸರಿ, ಇದು ಹೊಡಿಬಾರ್ದು ಕರೆ. ಆದರೆ ಜಾತಿ ಅದಲ್ರಿಲ್ಲ, ಜಾತಿ ಇಲ್ವಾ? ಜಾತಿಗಳಿಲ್ವ ಇಲ್ಲೇ? ಇಲ್ಲ ಅಂದರೆ ಅಡ್ಡಿ ಇಲ್ಲ, ಮಾತು ಪ್ರಶ್ನೆ ಇಲ್ಲ. ಆದರೆ ಇಲ್ಲೆಲ್ಲ ನಡೆಯುವುದು ಹುಟ್ಟಿನ ಆರೋಗ್ಯದಿಂದ ಸಾಯುವವರೆಗೆ, ಹುಗಿಯುವವರೆಗೆ, ಸುಡುವವರೆಗೆ ಜಾತಿ ಬಿಟ್ಟು ಇಲ್ಲೇನು ವ್ಯವಹಾರ ಆಗುವುದೇ ಇಲ್ಲ. ಅಂದಾಗ ಇಲ್ಲಿ ವಿಶೇಷವಾಗಿ ತುಳಿತಕ್ಕೊಳಗಾದವರು ಯಾರಪ್ಪ ಅಂದರೆ ಕೆಳಜಾತಿಯವರು, ಶೂದ್ರವರ್ಣೀಯ ಜನ್ಯ ಅಸ್ಪೃಶ್ಯರು, ಶೂದ್ರರು, ಅದ್ರ ಕೆಳಗಿದ್ದಂಥವರು. ಇವರು ಇದನ್ನು ಇದರ ಬಿಸಿಯನ್ನು ಅವರು ಅನುಭವಿಸಿದ್ದಾರೆ. ಅಂಬೇಡ್ಕರ್ ಅವರು ಸುಮ್ಮನೆ ಅದನ್ನು ವಾದ ಮಾಡಿಲ್ಲ. ಅಂಬೇಡ್ಕರ್ ಸುಮ್ಮನೆ ಮೀಸಲಾತಿ ಮೂರ್ತ ಒಪ್ಪಿರಲಿಲ್ಲ. ಅವ್ರು ನಮ್ಮ ಸಪ್ರೇಟ್ ಸ್ಟೇಟೇ ಕೊಡ್ರಿ ಅಂತ ಕೇಳಿದ್ರು. ಆದರೆ ಗಾಂಧೀಜಿಯವರು ಮೀಸಲಾತಿಗೆ ಒತ್ತಾಯ ಮಾಡಿಸ ಇಲ್ಲಿ ಉಳಿಸ್ಕೊಂಡ್ರು ಅವರನ್ನು. ಇದು ನಾವು ಮರಿಬಾರ್ದು ಯಾವಾಗಲೂ. ಹೌದು ಹೊಡಿತದ ದೇಶ ಖರೆ ಅದ, ಅದು ಜಾತಿ ಅದಲ್ರಿಲ್ಲೇ. ಜಾತಿ ಬಿಟ್ಟು ಅನ್ನೋದು ವ್ಯವಹಾರಗಳಾಗ್ತಾವ ಇಲ್ಲೇ. ಅದರಲ್ಲೂ ಮುಖ್ಯವಾಗಿ ಇನ್ನೂ ಗೊತ್ತದ, ನಮಗೆ ಗೊತ್ತದ, ಮೇಲ್ಜಾತಿಯ ಕನ್ಯೆಯನ್ನು ಕೆಳಜಾತಿ ಹುಡುಗ ಮದುವೆ ಆದರೆ ಏನು ನಡೀತಾ ಇದೆ ಈ ದೇಶದಲ್ಲೇ. ಅಷ್ಟಲ್ಲ, ಮದುವೆ ಬಿಡ್ರಿ, ಈವನ್ ಮುಟ್ಟಿಸ್ಕೊಳ್ಳೋದಾದಂಥ ಪರಿಸ್ಥಿತಿ ಇವತ್ತು ಅನೇಕ ಕಡೆಗಳಲ್ಲಿದ್ದಾವೆ. ಕೆಲವೊಂದು ಕೆಲಸಗಳು ಇಂಥವರೇ ಮಾಡಬೇಕು. ಅದರಲ್ಲೂ ಈ ಸ್ವಚ್ಛತಾ ಕಾರ್ಯಕ್ರಮ, ಇವತ್ತು ನಮ್ಮ ಪಾಯ್ಖಾನೆಗಳು ಸ್ವಚ್ಛ ಮಾಡೋದಾಗಲಿ, ಮತ್ತೇನು ಮಾಡೋದಾಗಲಿ ಕೆಲವು ಸಮುದಾಯದವರು ಮಾಡೋದು, ಬೇರೆದವರಲ್ಲ. ಯಾಕೆ ಮೇಲ್ಜಾತಿಯವ್ರು ಯಾಕೆ ಮಾಡಬಾರ್ದಾ? ಅವ್ರಿಗೇಕೆ ಇಲ್ಲದು? ಅವ್ರಿಗೆ ರಿಸರ್ವೇಷನ್ ಕೊಟ್ಟಾಗ ಅಂಥವ್ರಿಗೆ ಇಷ್ಟ, ಇಂಥವ್ರು ನೀವು ಮಾಡಬೇಕು ಅಂತ ನಾವು ಮಾಡ್ತಾಯಿದ್ವಿ. ಜಾತಿ ಬಿಟ್ಟು ಇನ್ನೂ ವ್ಯವಹಾರ ಇಲ್ಲ. ಅಂದಾಗ ಜಾತಿಯಿಂದ ದೇಶ ಹೊಡಿತು ಮಾತ್ರ, ದೇಶ ಹೊಡೆದು ಹೋಗಿದೆ ಈಗಾಗಲೇ. ಈ ಜಾತಿಗಳಿಂದಾಗಿ ನಾವು ಇತಿಹಾಸದಲ್ಲೇ ಪರಕೀಯರ ದಾಳಿಗೆ ಒಳಗಾಗಿ ಗುಲಾಮರಾಗಿದ್ವಿ ಅನ್ನೋದ್ರಲ್ಲೇ ಐತಿಹಾಸಿಕ ಸತ್ಯಗಳಿದ್ದಾವಿಲ್ಲ. ಹೀಗಾಗಿ ನಮ್ಮನ್ನು ಗ್ರೀಕರು ಆಳಿದರು, ನಂತರ ಮತ್ತೆ ಯಾರೋ ಬಂದರು, ರೋಮರು ಆಳಿದರು, ಬಂದ ನಂತರ ಮತ್ತೆ ಯಾರೋ ಬಂದರು, ಆನಂತರ ಇಸ್ಲಾಂ ಧರ್ಮೀಯರು ಬಂದರು, ಅವರು ಆಳಿದರು, ಆನಂತರ ಬ್ರಿಟಿಷರು ಬಂದರು, ನಮ್ಮನ್ನ ಆಳಿದರು. ನಿರಂತರ ಆಳ್ತಾ ಬಂದಿದ್ದಾರೆ ನಮ್ಮಲ್ಲಿ. ಒಡಕು ಜಾತಿ ಅಂತ ಅದ ರೀ ಒಡಕದು. ಇವ್ರು ಮಾಡ್ತಾಯಿಲ್ಲ, ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ, ಮತ್ತವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಏನಿದ್ರ ಅರ್ಥ? ಅತಿ ಆದಾಗ ಸಹಜವಾಗಿ ಅಂಬೇಡ್ಕರ್ ಕೊನೆಗೆ ಅಂಬೇಡ್ಕರ್ ಹೇಳಿದರು, ನಾನು ಹಿಂದೂ ಧರ್ಮದಲ್ಲಿ ಸಾಯೋದಲ್ಲಪ್ಪ, ನಾನು ಸತ್ರ ಬೇರೆ ಧರ್ಮದಲ್ಲಿ ಸಾಯ್ತೀನಿ ಅಂತಿದ್ರು. ಆ ನೋವು ಅವ್ರಿಗೆ ಆಗ್ಯದಂದ್ರೆ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಸುಮ್ಮನೆ ವಾದಕ್ಕಾಗಿ ವಾದ ಮಾಡೋದೇ ದೇಶ ಹೊಡಿತಿದ್ರಿ, ಸಮಾಜ ಹೊಡಿತಿದ್ರಿ. ಹೌದು ರೀ, ಬಹುಸಂಖ್ಯಾತರಿಗೆ ಅವ್ರಿಗೆ ಅವಕಾಶಗಳಿಲ್ಲ, ಉದ್ಯೋಗಗಳಿಲ್ಲ. ಮತ್ತು ಇಷ್ಟರೊಳಗೆ ನೀವು 75 ವರ್ಷ, ಇವತ್ತು BJP ಇರಲಿ, ಕಾಂಗ್ರೆಸ್ ಇರಲಿ, ಯಾವುದೇ ಸರ್ಕಾರ ಇರಲಿ, ಅವರು 75 ವರ್ಷ 80 ವರ್ಷ ಬಂತು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ನೀವು ಇಷ್ಟರಲ್ಲಿ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿದ್ರಪ್ಪ ಅಂತಂದ್ರೆ, ಅವ್ರವ್ರ ಯೋಗ್ಯತೆ ಇರ್ತಕ್ಕಂಥ ಉದ್ಯೋಗ ಸೃಷ್ಟಿ ಆಗಿದ್ದಪ್ಪ ಅಂತಂದ್ರೆ, ಇವತ್ತು ಈ ಮೀಸಲಾತಿ ಯಾರೂ ಕೇಳ್ತಾನೆ ಇರಲಿಲ್ಲ. ಇದನ್ನ ಯಾಕೆ ಮಾತಾಡ್ತಾ ಇಲ್ಲ? ಈಗ ಸಿದ್ದರಾಮಯ್ಯ ತಂದಿದ್ದಾರೆ 1931 ಏನಾಗ್ಯದ ಜಾತಿ ಸಮೀಕ್ಷೆ, ಆದಮೇಲೆ ಯಾವುದೂ ಆಗಿಲ್ಲ. ಈಗೂ ಆಗೋ ಸ್ಥಿತಿಯೊಳಗಿಲ್ಲ. ಈಗ ನೋಡ್ರಿ, ಅಶೋಕ್ ಅವ್ರು ಶುರು ಮಾಡಿದ್ದಾರೆ, ಆಗ ಆಳ್ಲಿಕ್ಕೆ ಶುರು ಮಾಡಿದಾರೆ. ಸಮೀಕ್ಷೆ ಮುಂದೂಡೋದೇ ಸೂಕ್ತ, ಮುಂದೆ ಹೋಗ್ರಿ. ಈಗ ಮುಂದೆ ಹೋಗಿರ್ತಂದದ 1931 ಇಲ್ಲಿವರೆಗೆ ಇಲ್ಲ. ಇದು ಕೋರ್ಟ್ ನ್ಯಾಯ ಹೋದ್ರೆ ನಮ್ಗೆ ಮೀಸಲಾತಿ ಮಾಡ್ರಿ ಅಂದಾಗ, ಹೆಚ್ಚು ಮಾಡ್ರಿ ಅಂದಾಗ ಕೋರ್ಟ್ ಹೇಳ್ತಾರೆ ಇಲ್ಲ, ನಿಮ್ಮ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಎಲ್ಲಿದ್ದಾವೆ, ನೀವು ಎಷ್ಟಿದ್ದೀರಿ ಅಂತ ಕೇಳ್ತಾರೆ. ಅಂದರೆ ಏನಿದ್ರ ಅರ್ಥ ಅಂತ ಅಂದರೆ, ಈ ಶೂದ್ರ ಸಮುದಾಯದ ಜನ ಅಂದ್ರೆ OBC ಆಗಿರ್ಬೋದು, SC ಆಗಿರ್ಬೋದು, ST ಆಗಿರ್ಬೋದು, ಮೈನಾರಿಟಿಗಳಾಗಿರ್ಬೋದು, ಇವರು ಈ ದೇಶದಲ್ಲಿ ಇಲ್ವಾ? ಇವರು ಜಾತಿ ಇರಲಿಲ್ಲ ಅಂದರೆ ಇವ್ರು ಇರ್ತಾನೆ ಇರಲಿಲ್ಲ. ಅಸ್ಪೃಶ್ಯತೆ ನಿರ್ಮಾಣ ಮಾಡಿದವರು ಯಾರು? ಸ್ವತಃ ಅವರು ಅಸ್ಪೃಶ್ಯರನ್ನ ಇಲ್ಲಿ ವ್ಯವಸ್ಥೆ ಮಾಡುವವರು. ಇದನ್ನ ಯಾಕೆ ಗಮನಿಸ್ತಾ ಇಲ್ಲ? ಯಾಕೆ ಜಲ್ದಿ ಇದಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತ. ಈಗೇನೋ ಸಿದ್ದರಾಮಯ್ಯ ಧೈರ್ಯ ಮಾಡಿಕೊಡು, ಏನೋ ಮಾಡಿರೋ ಶಕ್ತಿ ನೋಡ್ರಿ, ಇತಿಹಾಸದಲ್ಲಿ ಇದೇನೋ ಇಲ್ಲೇ ಆಗಿರ್ಬೋದು, ನಿತೀಶ್ ಕುಮಾರ್ ಅವ್ರ ಬಿಹಾರದಲ್ಲಿ ಆಗಿರ್ಬೋದು, ಒಂದಿಷ್ಟು ಏನೋ ತಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದು ಇವತ್ತು ಸಮೀಕ್ಷೆ ಮಾಡೋಣಪ್ಪ, ನಾವು ಎಷ್ಟೆಷ್ಟಿದ್ರೆ ಅವ್ರ ಪಾಲ ಕೊಡೋಣ ಅಂಥದ್ದು
ಇವತ್ತು ಅದಕ್ಕೆ ಇದ್ರ ಮುಂದೆ ಹಾಕು ಮತ್ತೆ ಮುಂದೆ ಹಾಕೋದು. ಈಗಾಗಲೇ ಕಾಂತರಾಜ್ ವರದಿಯನ್ನು ಮುಂದೆ ಹಾಕಿಸ್ಬಿಟ್ರಿ, ಕೆತ್ತವಿಸ್ಬಿಟ್ರಿ, ರದ್ದು ಮಾಡಿಸಿಬಿಟ್ರಿ. ಅದನ್ನು ಪ್ರೆಷರ್ ತಂದ ಕಾಂಗ್ರೆಸ್ನಲ್ಲಿ ಕೆಲವೊಂದು ಒಳ್ಳೆಯವರು ಇದ್ದಾರೆ ಮತ್ತು ಛಾತಿವಾದಿಗಳು ಇದ್ದಾರೆ, ಎರಡೂ ಇದ್ದಾರೆ. ಅವರು ಎಲ್ಲರಿಗೂ ಹೌದ್ರಿ ಮೀಸಲಾತಿಯಿಂದ ಕೆಲವು ಜನಕ್ಕೆ ಲಾಭ ಆಕೈತಿ, ಆದರೆ ಮೇಲ್ವರ್ಣೀಯ ಜನ ಈಗಲೇ ಈ ವ್ಯವಸ್ಥೆ ಲಾಭ ಮಾಡ್ಕೊಳ್ತಾ ಇದ್ದಾರಲ್ಲ, ಇದ್ರ ಬಗ್ಗೆ ಯಾಕೆ ಚರ್ಚೆ ವಿಮರ್ಶೆಗಳಾಗ್ತಾ ಇಲ್ಲ? ಇಡೀ ವ್ಯವಸ್ಥೆಯಲ್ಲಿ ಅವರೇ ಇದ್ದಾರಲ್ರಿ. ಇವತ್ತು IAS ಆಗಿರ್ಬೋದು, KAS ಆಗಿರ್ಬೋದು, ಮತ್ತಾವುದು ಉನ್ನತ ಹುದ್ದೆಗಳಾಗಿರ್ಬೋದು, ಅಥವಾ ಇವತ್ತಿನ ವ್ಯಾಪಾರಗಳಾಗಿರ್ಬೋದು, ಇವತ್ತಿನ MBBS ಅಂತ ಕ್ಲಾಸ್ ಅಂತ ಪಾಸ್ ಅಂತವರಾಗಿರ್ಬೋದು, ಪ್ರೊಫೆಷನಲ್ ಕೋರ್ಸ್ಗಳು ಮಾಡಿದವರಾಗಿರ್ಬೋದು, ಇಂಜಿನಿಯರ್ ಮಾಡಿದವರಾಗಿರ್ಬೋದು, ಎಷ್ಟು ಪರ್ಸೆಂಟೇಜ್ SC ST OBC ಜನ ಇದ್ದಾರೆ. ಯಾಕೆ ಅವ್ರು ಕಲಿತಾ ಇಲ್ಲ? ಅದು ಅವ್ರ ಅವಕಾಶ ಇಲ್ಲರಿ, ಅವಕಾಶ ಸಿಗ್ತಾ ಇಲ್ಲ. ಇದನ್ನು ನಾವು ಇವತ್ತು ಬಿಡಬೇಕಾಗಿದ್ದು, ಕಾಲದ ಅನಿವಾರ್ಯ ಇದು. ಇವತ್ತು ಅವ್ರು ಕೇಳ್ತಾ ಇದ್ದಾರೆ, ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೋಗ್ಲಿ ಕಡೆಗೆ ಉದ್ಯೋಗ ಇದ್ದಾರೆ, ಸುಮ್ಮನೆ ಇರ್ತಿದ್ರು ಪಾಪ. OBC ಅವರಾಯ್ತು, SC ಆಯಿತು, ST ಆಯಿತು, ಉದ್ಯೋಗ ಪೂರ್ಣ ಪ್ರಮಾಣದಲ್ಲಿ ಇರ್ತಿದ್ರೆ ಅವರಲ್ಲೇನ ಈ ಒಂದು ವ್ಯಾಪಾರಗಳು, ಇವತ್ತು ಇಂಡಸ್ಟ್ರಿಗಳು ಎಲ್ಲ ಇದ್ದರೆ ಅವರು ಕೇಳ್ತಾ ಇರಲಿಲ್ಲ. ಅವು ಇಲ್ಲ ಅವರಲ್ಲೇ. ಇದಕ್ಕೆ ಆಥೆಂಟಿಕ್ ಡಾಕ್ಯುಮೆಂಟ್ಸ್ ಇದ್ದಾವೆ ಇಡೀ ದೇಶ ತುಂಬ. ಈಗಷ್ಟು ಎಚ್ಚರಗೊಂಡಿದ್ದಾರೆ. ಅದರ ವಿವೇಕಾನಂದ ಮಾತ್ರ ಮೇದಿನೆಲ್ಲ ರೆಫರ್ ಮಾಡುವಂಥದ್ದು. ಒಂದು ಕಾರ್ಯಕ್ರಮ ಆಡಿದವರು ಯಾರು? ಬ್ರಾಹ್ಮಣರು. ಅದರ ನಂತರ ಆಡಿದವರು ಯಾರು? ಇವರು ನಮ್ಮ ಯಾರು ಕ್ಷತ್ರಿಯರು. ಅದರ ನಂತರ ಆಡಿದವರು ವೈಶ್ಯರು. ಈಗ ವೈಶ್ಯ ಬ್ರಿಟಿಷರು ಆಳ್ತಾ ಇದ್ದಾರೆ, ಮುಂದಿನ ದಿನದಲ್ಲಿ ಶೂದ್ರ ಆಳ್ತಾರೆ ಅಂತ ಹೇಳಿದ್ರು ಅವರು. ಈಗ ಅವರ ಜ್ಞಾನದ ಒಂದಿಷ್ಟು ಎಜುಕೇಷನಿಂದ ಕೇಳ್ತಾ ಇದ್ದಾರೆ, ನಮ್ಮ ಹಕ್ಕು ನಮಗೆ ಕೊಡ್ರಿ ಅಂತೇಳಿ. ಅಂಬೇಡ್ಕರ್ ಅಂತ ವ್ಯಕ್ತಿಗಳು ಬರ್ತಾ ಇದ್ದಾರಲ್ಲ, ಅವ್ರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ಸರ್ವೆ ಮಾಡೋದು ಅನಿವಾರ್ಯ, ಕಾಲದ ಅನಿವಾರ್ಯ. ಎಷ್ಟು ದಿವಸ ಮುಂದುವರ್ಸವ್ರು ನೀವು? ಮುಂದಕ್ಕೆ ಹೋಗ್ರಿ. ಅದು ವಿಷಯ ಮಾತ್ರ ಮುಂದಕ್ಕೆ ಹೋಗಿ ದೇಶ ಹೊಡಿದಿದ್ದು ಒಡೆದು ಹೋಗ್ಯದ ರೀ, ಒಡೆದು ಛಿದ್ರಾಗಿ ಹೋಗಿಬಿಟ್ಟದ. ಅದಕ್ಕಾಗಿ ನಾವು ಗುಲಾಮರಾದೀವಿ ಇಡೀ 200-300 ವರ್ಷ 500 ವರ್ಷ. ಯಾವಾಗ ಗ್ರೀಕರ ಮೇಲೆ ದಾಳಿ ಮಾಡಿದ್ರು ಅಂದಿನ ಶುರುವಾದ ಇದು. ಇಸ್ಲಾಮರು ಬಂದರು, ಮುಸ್ಲಿಮರು ಬಂದರು, ಅದರ ನಂತರ ಬಂದರು ಬ್ರಿಟಿಷರು, ಕ್ರಿಶ್ಚಿಯನ್ಸ್ ಬಂದರು. ಈಗೂ ಹೊಡೆತ ನಮ್ಮನ್ನು ಹೊಡಿದು ಐತಿದ್ದು. ಇವತ್ತು ನಮ್ಮನ್ನು ಬಿಟ್ಟಿಲ್ಲ ಬಡವು. ಇವತ್ತು ಜಾತಿ ನೆಲೆಗಟ್ಟಲೆ ಹೊಡಿತಾ ಇರ್ತಾರೆ. ಲಿಂಗಾಯತರು ಬೇರೆ, ಅದೇ ಕಾಲಕ್ಕೆ ವಕ್ರಿಗರು ಬೇರೆ, ಬ್ರಾಹ್ಮಣರು ಬೇರೆ, ಹೀಗೆ ಎಷ್ಟು ಜಾತಿ, ಸಾವಿರಾರು ಜಾತಿ ಛಿದ್ರಾಗಿ ಹೋಗ್ಬಿಟ್ಟಿದ್ದಾವ. ಆ ದಿಶೆಯಲ್ಲೇ ಇವತ್ತು ಮತ್ತೆ ಅಶೋಕ್ ಅವ್ರು ಮತ್ತೆ ಮುಂದೂಡ್ರಿ ಅನ್ನೋಂಥ ಮಾತು ಏನದಪ್ಪ ಅಂದ್ರೆ, ಈ ಮೀಸಲಾತಿ ಬೇಡ, ಕೊಡೋದು ಬೇಡ ಇವರಿಗೆ ಅನ್ನುವಂಥ ಮನೋಧರ್ಮ ಇವ್ರದ್ದಾಗ್ಯದ. ಮೂಲತಃ RSS ಇವತ್ತಿನ ಬದಲಾಗ್ಯದ ಅಂತ ಕೆಲವಷ್ಟು ನಾವು ನಮ್ಮಂಥವ್ರು ನಂಬ್ತಾ ಇದ್ವಿ. ಯಾಕಂದ್ರೆ ಕಾನೂನು ಅನಿವಾರ್ಯ, ಅವರು ಅಧಿಕಾರ ಬೇಕಾಯ್ದು ಬದಲಾಗ್ತಾ ಇದ್ದಾರೆ ಅಂತೇಳಿ. ಬಟ್ ಇನ್ನೂ ಒಳಗಿನ ಹೊಡೆತ ಈ ರೀತಿ ಅದ. ಹೀಗಾಗಿ ಸಿದ್ದರಾಮಯ್ಯನವರಾಗಿರ್ಬೋದು, ಮತ್ತಾರು ಆಗಿರ್ಬೋದು, ಅಥವಾ ಜನ ಆಗಿರ್ಬೋದು, ಇವತ್ತು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. OBC ಅವ್ರು ಮಾಡ್ತಾ ಇದ್ದಾರೆ, SC ST ಮಾಡ್ತಾ ಇದ್ದಾರೆ. ಯಾಕೆ ರೀ ಸರ್ವೆ ಆಗಬಾರ್ದು ಅಂತೇಳಿ. ನಮ್ಮ ಮಾಧ್ಯಮನ ಸಹಿತ ಯಾರು ಪರ ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ. ಮಾಧ್ಯಮದ ಸರಿಯಾಗಿ ಚರ್ಚೆ ಆಗ್ತಾಯಿಲ್ಲ ಅಲ್ಲ. ನೀವು ಸರ್ವೆ ಮಾಡಿದರೆ ಏನು ತಪ್ಪಾಗ್ತದೆ? ಯಾರು ಎಷ್ಟಾದರೂ ಅದಾರ, ಹೌದು ಕೆಲವೊಂದು ದಿನಕ್ಕೆ ಕನ್ವರ್ಟ್ ಆದವ್ರಿಗೆ ಬೇಡ ಅಂತ ಹೇಳ್ತಾ ಇದ್ದೀರಿ, ಅದನ್ನು ಚರ್ಚೆ ಮಾಡಿದ್ರೆ ಆಯಿತು, ಏನು ದೊಡ್ಡ ವಿಷಯ ಇಲ್ಲ ಅದು. ಮೊದಲು ಎಷ್ಟರೇ ಜನ ಇದ್ದಾರಪ್ಪ ಅದು ಗೊತ್ತಾಗಲಿಲ್ಲ ರೀ. ಲಿಂಗಾಯತರು ಒಂದು ರೀತಿ ವಾದ ಮಾಡ್ತಾರೆ, ಹೌದು ಬಸವಣ್ಣ ವಾದ, ಹೌದು ಬಸವಣ್ಣವ್ರ ವಿಚಾರಗಳು ಸರಿ ಇಲ್ಲದಾವ. ಅವರು ಈ ಒಂದು ಇಲ್ಲಿಯ ಮೂಲಭೂತ ಸನಾತನ ಧರ್ಮಕ್ಕೆ ಯಾವ ಆ ವಿಚಾರಗಳು ವಿರೋಧವಾಗಿ ಅವರ ತಮ್ಮ ವಿಚಾರಗಳು ಬೆಳೆಸ್ಕೊಂಡು ಬಂದಂಥವ್ರು ಇದ್ದಾರೆ. ಅವರು ಜನಕ್ಕೆ ಕೇಳಿದ್ರೆ ಅರ್ಥದ. ವೀರಶೈವರು ಕೇಳ್ತಾ ಇದ್ದಾರೆ ಒಂದಾಗೋಣ, ಹೌದು ಒಂದಾಗ್ರಿ. ಆದ್ರೆ ನಮ್ಮಲ್ಲಿ ಏನದಲ್ಲ ವ್ಯವಹಾರಗಳು ಜಾತಿ ನೆರಗಟ್ಟಲ್ಲೇ ನಡೀತಾವೆ, ಅದನ್ನ ಬಿಟ್ಟು ಯಾವುದೂ ನಡೀತಿಲ್ಲ. ಅದು ಎಲ್ಲೋ ಒಬ್ಬರು ಒಂದಿಷ್ಟು ಮೂರದ ಮಾಡಿ ಹೋಗ್ತಾರೆ. ಆ ಮಾತು ಬಿಟ್ಟರೆ ಅಪರೂಪದ ಘಟನೆಗಳೆಲ್ಲ ಅದರ ಸಹಜ ಘಟನೆಗಳಲ್ಲ ಅನ್ನೋದನ್ನು ನೆನಪಿಸ್ಕೊಳ್ತಾರೆ. ಈಗ ನಮ್ಮ ಅಶೋಕ್ ಆಗಿರ್ಬೋದು, ವಿಜೇಂದ್ರ ಆಗಿರ್ಬೋದು, ನಮ್ಮ ಯಡಿಯೂರಪ್ಪನವರಾಗಿರ್ಬೋದು, ಅದು ಇನ್ನುಳಿದವರಾಗಿರ್ಬೋದು, ಇವರೆಲ್ಲರೂ ವಿರೋಧಿಸ್ತಾ ಇದ್ದಾರೆ. ಆದಷ್ಟು ನಮ್ಮ ದೇವೇಗೌಡರಾಗಿರ್ಬೋದು, ದೇವೇಗೌಡರ ಕುಟುಂಬದವರಾಗಿರ್ಬೋದು, ಹೆಚ್ಚು ಎಲ್ಲ ರಾಜ್ಯಗಳು ವಿರೋಧಿಸ್ತಾ ಇದ್ದಾರೆ. ಯಾಕಂದ್ರೆ ತಮಗೆ ಅಧಿಕಾರ ಹೋಗ್ತದೆ ಅನ್ನೋಂಥ ಭಯ ಅವರಿಗೆ. ಆದರೆ ಕಾಲ ಯಾರನ್ನೂ ತಡೆಯೋದಿಲ್ಲ, ಅದು ಆಗಲಿ ಅನ್ನೋದು ಭಾಳ ಜನರ ಅಭಿಪ್ರಾಯ. 1931 ನಂತರದಲ್ಲಿ ಆಗಿಲ್ಲ. ಅದರ ನಂತರ ಅಲ್ಲೇ ಇಲ್ಲ ಯಾವುದೋ ಸ್ಟೇಟ್ಗಳಲ್ಲಿ ಆಗಿದೆ ಅಷ್ಟೇ. ಬಿಹಾರ ಅಂಥದ್ದು, ನಮ್ಮ ಕರ್ನಾಟಕ ಮಣ್ಣಿನ ಮಾಡಿದ ಮಾತ್ರ ಅದು ತೆಲಂಗಾಣ ಅಂತಲ್ಲಿ ಆಗಿರ್ಬೋದು, ಆಗಿದಾವ. ಇವತ್ತು ರಾಹುಲ್ ಗಾಂಧಿ ಅದು ಪೂರ್ಣ ಪ್ರಮಾಣದಲ್ಲಿ ಇದು ಆಗಬೇಕು ಸರ್ವೆ ಅಂತ ಬೆನ್ನಿದ್ದಾಗ ನಮ್ಮ ಮೋದಿಯವರು 2027 ಮಾಡೋಣ, 2026 ಮಾಡೋಣ ಅಂತೇಳಿ ಏನೋ ಒಂದಿಷ್ಟು ನಮಗೆ ಆಸೆ ಹಚ್ಚಿದ್ದಾರೆ. ಆದರೆ ಅದು ಶುರು ಆಗ್ತದಿಲ್ಲ, ಇನ್ನೂ ಗ್ಯಾರಂಟಿ ಇಲ್ಲ. ಯಾಕೆಂದರೆ ಕರ್ನಾಟಕದಲ್ಲಿ ಶುರು ಆಗಿದ್ದು ಅವ್ರು ಬೆಂಬಲ ಸೂಚಿಸಬೇಕಾಗಿತ್ತು. ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ಮಾಡಿರಿ ಅಂತ ಹೇಳಬೇಕಾಗಿತ್ತು BJPಯವರು. ಅದು ಬಿಟ್ಟು ಇನ್ನೂ ಮುಂದೆ ಹೋಗ್ರಿ ಅಂತ ಇದ್ದಾರೆ. ಈ ಮುಂದೆ ಹೋಗ್ರಿ ಅನ್ನುವಂಥದ್ದು ಬಿದ್ದ ಸಮುದಾಯಕ್ಕೆ ಒಂದು ರೀತಿ ಏನಪ್ಪ ಆಘಾತ ಆಗ್ತಾಯಿದೆ. ಅವರೆಲ್ಲರೂ ಎದ್ದು ನಿಂತರೆ ಏನಪ್ಪ ಅನ್ನುವಂಥ ಮಾತು. ಅದಕ್ಕೆ ಯಾರು ಎಷ್ಟಾದ್ರೂ ಆಗಲಿ ಸಮೀಕ್ಷೆ ಏನು ತಪ್ಪದ ಅದ್ರೊಳಗೆ, ಹೌದಿಲ್ಲ? ನಿಮಗೇನು ಅನ್ನಿಸ್ತದೆ? ಸರಿ ಅನ್ನಿಸ್ಲಿಕ್ಕಿಲ್ಲ, ಸರಿ ಅಲ್ರಿ, ತಪ್ಪಲ್ಲಿ ಏನಾದರೂ ಅಲ್ರಿ, ಅದು ಒಳ್ಳೆ ಪಾಸಿಟಿವ್ ನಿರ್ಧಾರ ಮಾಡಿರಿ. ಅದಕ್ಕಿಂತ ಹೆಚ್ಚಿಗೆ ನಿಮ್ಮ ಮೀಸಲಾತಿ ಬೇಡಾಗಿತ್ತು ಅಂದರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿಸ್ಕೊಡ್ರಿ. ಉದ್ಯೋಗ ಎಲ್ಲರಿಗೂ ಆಯ್ತಂದ್ರೆ ಯಾರೂ ಮೀಸಲಾತಿ ಕೇಳೋದಿಲ್ಲ. ಎಲ್ಲರಿಗೂ ಫ್ರೀ ಶಿಕ್ಷಣ ಆದ್ರೆ ಯಾರೂ ಮೀಸಲಾತಿ ಕೇಳೋದಿಲ್ಲ.
ಎಲ್ಲರಿಗೂ ಫ್ರೀ ಆರೋಗ್ಯ ಅಂತಂದ್ರೆ ಯಾರೂ ಮೀಸಲಾತಿ ಕೇಳೋದಿಲ್ಲ, ಹೌದಲ್ರಿ? ಅದನ್ನ ಕೆಲಸ ನಮ್ಮ ಏನಪ್ಪ ಅಂದ್ರೆ ಕೇಜ್ರಿವಾಲ್ ಡೆಲ್ಲಿಯಲ್ಲಿ ಮಾಡಲಿಕ್ಕಿದ್ರು, ಪಾಪ ಅವ್ರನ್ನೂ ಮುಂದುವರಿಸ್ಕೊಳ್ಳಿಲ್ಲ. ಹೋಯ್ತು, ಏನೋ ಆಗಲಿ, ಈಗಾದರೂ ಎಚ್ಚರಗೊಂಡ ಒಂದು ಮೀಸಲಾತಿ ಕೊಡ್ರಿ, ಜನಸಂಖ್ಯೆ ಸರ್ವೆ ಮಾಡಿಸ್ರಿ, ಇಲ್ಲ ಎಲ್ಲರಿಗೂ ಉದ್ಯೋಗ ಕೊಡ್ರಿ. ಇದೆರಡು ಅಸಾಧ್ಯ ಅಂದ್ರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜನ ಎದ್ದು ನಿಲ್ಲೋದು ಬೇಕಾಗಿಲ್ಲ. ಬಹುಸಂಖ್ಯಾತರು ಇದ್ದಾರೆ ಅನ್ನೋದು ಈಗಾಗಲೇ ಕನ್ಫರ್ಮೇಷನ್ ಆಗಲಿಕ್ಕತ್ತದ. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಆದರೆ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.